ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಇವ್ರನ್ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅದು ಮೆಡಿಸಿನ್ಸ್ಗಿಂತ ಜಾಸ್ತಿ ಕೆಲಸನೇ ಮಾಡುತ್ತೆ. ಅಮ್ಮನ ಖುಷಿಯಾಗಿಡೋದಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತಾ ಇದೀವಿ ಡಾಕ್ಟರ್. ಎಲ್ಲೂ ಏನು ವ್ಯತ್ಯಾಸ ಆಗಿಲ್ಲ. ಸರಿ, ಇನ್ಮೇಲಿಂದ ಈ ಟ್ಯಾಬ್ಲೆಟ್ಸ್ ಕೊಡಿ. ಓಕೆ, ನಾನಿನ್ನು ಬರ್ತೀನಿ ಸರ್. ಬನ್ನಿ. ಆಮೇಲೆ ಫುಡ್ ಒಂದು ವಿಚಾರಿಸ್ಬೇಕಾಗಿತ್ತು. ನೀವು ಚಿಂತೆ ಮಾಡಬೇಡಿ, ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ. ಶುರು ಮಾಡ್ಕೊಂಡ್ಲು ಡ್ರಾಮಾನ. ಹೀಗೆ ಡ್ರಾಮಾ ಮಾಡಿ ಮಾಡಿನೇ ಎಲ್ಲರನ್ನೂ ಮರಳು ಮಾಡ್ತಿದ್ದಾಳೆ. ಇನ್ಮೇಲೆ ನಾನು ಇದೇ ಟೆಕ್ನಿಕ್ನ ಯೂಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಪಾಲಿಟಿಕ್ಸ್ ಕಲೀಲೇಬೇಕು. ನಿಜ ಒಪ್ಕೋ, ಇಲ್ಲಾಂದ್ರೆ ಮತ್ತೆ ಬೀಳ್ತವೆ. ಸಾಕ್ ಬಿಡಿ, ಹೋಗ್ಬಿಟ್ಟಾಳು. ನಿಜ ಹೇಳು, ನೀನೇ ತಾನೇ ಅವಳು? ಯಾರು ಯಾರು ಅಂತ ನನ್ನನ್ನೇ ಕೇಳ್ತಿದ್ಯಾ? ಅಮ್ಮ, ಓಹೋ, ಹೊಡೆದೇ ಇಲ್ಲ, ಆಗ್ಲೇ ರಿಯಾಕ್ಟ್ ಮಾಡ್ತಿದ್ಯಾ ನೀನು? ನಿಜ ಹೇಳು, ಎಷ್ಟು ಕೆಜಿ ಚಿನ್ನನ ಸ್ಮಗಲ್ ಮಾಡಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ. ಪ್ಲೀಸ್ ನನ್ನ ನಂಬಿ. ಮತ್ತೆ ಸುಳ್ಳು ಹೇಳ್ತಿದ್ಯಾ? ಅಮ್ಮ, ಸುಳ್ಳು ಹಂಗೆ ನಾಲ್ಗೆ ಮೇಲೆ ಸರಾಗವಾಗಿ ನಲ್ದಾಡುತ್ತೆ ಅಲ್ವಾ ನಿನಗೆ? ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ಪ್ಲೀಸ್ ನನ್ನ ನಂಬಿ. ಹೇ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಮರ್ಯಾದೆಯಿಂದ ನಿಜ ಹೇಳು. ಎಷ್ಟು ಜನ ಇದ್ದಾರೆ ನಿನ್ ಗ್ಯಾಂಗಲ್ಲಿ? ಬಾಯ್ ಬಿಟ್ರೆ ಸರಿ ಇವಾಗ, ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲ ಮೇಡಮ್, ಐ ಸ್ವೇರ್ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಪ್ಲೀಸ್ ನನ್ನ ನಂಬಿ. ನೀವು ಯಾರನ್ನ ಹುಡುಕ್ತಾ ಇದ್ದೀರೋ ಅದು ನಾನಲ್ಲ. ಪ್ಲೀಸ್ ಪ್ಲೀಸ್ ನನ್ನ ನಂಬಿ. ನೋಡೋ, ಒಂದೇ ಸುಳ್ಳನ್ನ ಮತ್ತೆ ಮತ್ತೆ ಹೇಳಿದ್ರೆ ಅದು ನಿಜ ಆಗಲ್ಲ. ನಾವೇನ್ ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ. ನಮಗ್ ಬಂದಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವಳು ನೀನೆ. ಸೇಮ್ ಹೈಟು, ಸೇಮ್ ಕಲರು, ಸೇಮ್ ವೇಟು, 100% ಅದು ನೀನೆ. ಅದ್ರಲ್ಲಿ ಡೌಟೇ ಇಲ್ಲ. ಹೇಳ್ತಾ ಇದ್ದೀನಿ, ಮರ್ಯೋದ್ರಿಂದ ಒಪ್ಕೊಂಡ್ಬಿಡು. ಅಯ್ಯೋ ಇಲ್ಲ ಇಲ್ಲ, ಅದು ನಾನಲ್ಲ ಮ್ಯಾಮ್. ಮತ್ತೆ ಸುಳ್ಳು. ಮ್ಯಾಮ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ಅನ್ಕೊಂಡಿರೋಳು ನಾನಲ್ಲ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ದಮ್ಮಯ್ಯ ಅಂತೀನಿ. ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು ಪ್ಲೀಸ್. ಏಯ್ ಸಂತೋಷ, ಶಿವ, ಸಾಕು ಬಿಡಪ್ಪ, ತುಂಬ ಕುಡ್ದು ಬಿಟ್ಟಿದೀಯ. ಈಗ ಕುಡ್ಕೊಂಡು ಮನೆಗೆ ಹೋದ್ರೆ ನನ್ನನ್ನು ತಾನೇ ಅವ್ರು ದೂಷಣೆ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ಕುಡ್ದು ಬಿಟ್ಟ ಅಂತ ಆಮೇಲೆ ನನ್ನ ಹೆಸರಿಗೆ ಮಸಿ ಬಳ್ದಂಗೆ ಆಗುತ್ತಪ್ಪ. ಬಿಟ್ಬಿಡು ಸಾಕು. ಕೂಲ್ ಸರ್, ಕೂಲ್. ಏನು ಕೂಲ್? ಮನೆಗೆ ಹೋಗು, ಲೇಟ್ ಆಗುತ್ತೆ. ಡೋಂಟ್ ವರಿ ಸರ್, ಹಾಗೆಲ್ಲ ಏನೂ ಆಗಲ್ಲ. ಯಾಕೆ ಅಂತ ಕೇಳಿ ಸರ್. ಯಾಕೆ? ಯಾಕಂದರೆ ನಾನು ಮನೆಗೆ ಹೋಗೋದೇ ಇಲ್ಲ. ವೆರಿ ಸಿಂಪಲ್, ಇಲ್ಲೇ ಕುಡ್ಕೊಂಡಿದ್ದು ಬಿಡ್ತೀನಿ. ಆಗ ಯಾವ ತೊಂದರೆನೂ ಇರಲ್ಲ, ಟೆನ್ಷನ್ನೂ ಇರಲ್ಲ, ಹೊಟ್ಟೆ ತುಂಬ ಕುಡಿಬೋದು. ನೀವೇನು ವರಿ ಮಾಡ್ಕೋಬೇಡಿ ಸರ್, ನಾನು ಇವತ್ತಿಲ್ಲೇ ಟೆಂಟ್ ಹಾಕ್ಬಿಡ್ತೀನಿ. ಹೀಗಂದ್ರೆ ಈಗಪ್ಪ ಮನೆಗೆ ಹೋಗ್ಬೇಕಲ್ಲ? ಇಲ್ಲ ಸರ್, ಇವತ್ತು ಮಾತ್ರ ಅಲ್ಲ, ನಾಳೆನೂ ಹೋಗಲ್ಲ ಮನೆಗೆ. ಅಂದರೆ ಇಲ್ಲೇ ಇರ್ತೀಯಾ? ಎಸ್, ಇನ್ನು ಮುಂದೆ ನಾನು ಮನೆಗೆ ಹೋಗೋದಿಲ್ಲ. ಅವ್ರಿಗೆ ಗೊತ್ತಾಗಬೇಕು ನನ್ನ ವ್ಯಾಲ್ಯೂ ಏನು ಅಂತ. ಅಲ್ಲಿವರೆಗೂ ನನ್ನ ತಲೆ ಹಾಕಲ್ಲ. ಅವ್ರಾಗ ಅವರೇ ಹುಡ್ಕೊ ಬರಬೇಕು, ಹಾಗೆ ಮಾಡ್ತೀನಿ. ನಾನೇನು ಅಂತ ತೋರಿಸ್ತೀನಿ ಅವ್ರಿಗೆ. ನಾನು ಇಲ್ಲೇ ಇದ್ದರೆ ನಿನಗೆ ಓಕೆ ಅಲ್ವಾ? ಇದು ಯಾಕೋ ತಲೆನೋವು ಆಗೋ ಥರ ಕಾಣ್ತಾ ಇದೆಯಲ್ಲಪ್ಪ. ಓಕೆ ಅಲ್ವಾ? ಓಕೆ ಓಕೆ, ಇಲ್ಲೇ ಇರು. ಕೇಳಿಸ್ಕೊಂಡನಮ್ಮ, ಇಲ್ಲೇ ಇರ್ತಾನಂತೀವನು. ಅವನಿಗೇನು ಬೇಕೋ ವ್ಯವಸ್ಥೆ ಮಾಡ್ಬಿಡು. ಒಂದು ಗ್ಲಾಸ್ ಮಿಲ್ಕ್ ಪ್ಲೇಸ್. ಏನೋ ಮಿಲ್ಕಾ? ನಾನು ಮಲ್ಗೋಕ್ಕೂ ಮುಂಚೆ ಡೈಲಿ ಹಾಲು ಕುಡಿತೀನಿ. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸಿದ್ದಾರೆ.
ಸೊ ನನಗೆ ಹಾಲು ಬೇಕು. ಅಲ್ಲ ರಾಜ, ಆಲ್ಕೋಹಾಲ್ ಕುಡಿದು ಹಾಲು ಕುಡಿತಾರ? ರಾಂಗ್ ಕಾಂಬಿನೇಷನ್. ನಂಗೆ ಹಾಲು ಬೇಕು ಅಂದರೆ ಬೇಕು ಅಷ್ಟೇ. ಸರಿ ಅಮ್ಮ, ಆಮೇಲೆ ಒಂದು ಲೋಟ ಹಾಲು ಕಾಯಿಸ್ಕೊಟ್ಬಿಡು. ಹಾಗೆ ಅದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಂಡು ತಗೊಬಂದ್ಬಿಡಿ. ಏನ್ನ? ಅದೇ ಅದು ಹಾಕ್ತಾರಲ್ಲ ಅದಕ್ಕೆ. ಶುಗರ? ಕರೆಕ್ಟ್. ಅದು ನಿಮ್ಮ ಥರ ಸ್ವೀಟ್ ಆಗಿರ್ಬೇಕು ನನಗೆ. ಸರಿ ಸರ್. ಕರ್ಮ. ಏನು ಮಂದಾಕಿನಿದು? ಕೋಪ ಮಾಡ್ಕೊಂಡು ಹೋದನು ಹೊರಟೆ ಹೋದ. ಇಷ್ಟೊತ್ತಾದರೂ ಬಂದೇ ಇಲ್ಲ. ಬೈಯೋವಾಗ ಬೈದ್ಬಿಟ್ರಿ, ಈಗ ಅಯ್ಯೋ ಅನ್ನಿಸ್ತಾ ಇದೆಯಾ? ಇನ್ನೊಂದ್ಸಲಿ ಫೋನ್ ಮಾಡಿ. ಹೆಂಗೆ ಅದು? ಹೀಗೆ ಮಾಡಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಇಟ್ರಿ ಫೋನು. ಲೇ ಮಂದಾಕಿನಿ, ಸಾಕು ಬಿಡೆ, ಇನ್ನೆಷ್ಟು ರೇಗಿಸ್ತೀಯ? ಪಾಪ ಮಾವ, ಸಾಕು ಬಿಡಿಯತ್ತೆ. ಎಷ್ಟು ಅಂತ ಗೋಳಿಕೊಳ್ತೀರ ಅವ್ರನ್ನ? ಸುಮ್ಮನೆ ರೇ ಸಾಕು. ನಾನ್ ಗೋಳೈಕೊಳ್ದೆ ಇನ್ಯಾರು ಗೋಳೈಕೋಬೇಕು? ಪಕ್ಕದ ಮನೆ ಆಂಟಿ ಗೋಳೈಕೋಬೇಕಾ? ಅವ್ರು ಗೋಳೈಕೊಂಡ್ರೆ ನಾನ್ ಬಿಟ್ಬಿಡ್ತೀನಾ? ಇದು ನನ್ನ ಜನ್ಮ ಸಿದ್ಧ ಹಕ್ಕು. ಜನ್ಮಸಿದ್ಧ ಹಕ್ಕಲ್ಲ, ಇದು ನನ್ನ ಕರ್ಮ. ನಾನು ನಿನ್ನ ಕೈಗೆ ಒಂಥರ ಈ ಆಟದ ಗೊಂಬೆ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಿನಗೆ ಫ್ರೀ ಎಂಟರ್ಟೈನ್ಮೆಂಟು, ನೋ ಸಬ್ಸ್ಕ್ರಿಪ್ಷನ್. ಅದೇಂಗ್ರಿ ಸಬ್ಸ್ಕ್ರಿಪ್ಷನ್ ಇಲ್ಲ? ನಾನ್ ನಿಮ್ಮನ್ ಮದ್ವೆ ಆಗಿಲ್ವಾ? ಲೈಫ್ ಟೈಮ್ ಫ್ರೀ ಸಬ್ಸ್ಕ್ರಿಪ್ಷನ್. ಆಯ್ತಮ್ಮ ಅದೇನು ರೇಗಿಸ್ತೀವ ರೇಗಿಸ್. ಹಂಗ್ ಬನ್ನಿ ದಾರಿಗೆ ಮತ್ತೆ. ಯಾಕೋ ಏನಾಯ್ತು? ಇಷ್ಟು ಸೀರಿಯಸ್ ಆಗಿದ್ಯಾ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ಥರ ಕೇಳಿದ್ರೆ ಯಾರನ್ನ ಕೇಳಿ ಈಗ ಮಾಡಿದ್ರಿ? ಎಂತ ಕೆಲಸ ಮಾಡಿದಿರಾ ಗೊತ್ತಾ? ನನ್ನ ವಿಷಯದಲ್ಲಿ ಮೂಗ್ ತೋರಿಸ್ಬೇಡಿ ಅಂತ ಹೇಳಿದ್ದೆ. ಪರ್ಸನಲಿ ಪ್ರೊಫೆಷನಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಒಂದು ಅಂದಾಜಾದ್ರೂ ಇದೆಯಾ ನಿಮಗೆ? ಯಾಕೆ ಹೀಗೆ ಮಾಡಿದ್ರಿ? ರಾಜೇಂದ್ರ ಸರಿ ಫೋನ್ ಮಾಡಿ ಯಾಕಾಗಿ ಮಾತಾಡಿದ್ರಿ? ಯಾರನ್ನ ಕೇಳಿ ಮಾತಾಡಿದ್ರಿ? ಯಾರನ್ನ ಯಾಕೋ ಕೇಳಬೇಕು? ನಿಮ್ಮಪ್ಪ ನಾನು. ನಿನಗೆ ಒಳ್ಳೇದು ಯಾವುದು ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ನಿನ್ನನ್ನ ಹೊತ್ತು ಹೆತ್ತು ಬೆಳೆಸಿದ್ದೀವಿ, ದೊಡ್ಡ ಮನುಷ್ಯನಾಗಿ ಮಾಡಿದ್ದೀವಿ. ಅಂಥದ್ರಲ್ಲಿ ಯಾವನೋ ಮೂರನೇ ಅವನು ಬಂದು ನಿನ್ನ ದಾರಿ ತಪ್ಪಿಸ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಜೀವ, ನಿಮ್ಮಪ್ಪ ಕರೆಕ್ಟ್ ಆಗೇ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಪೋರ್ಟು ಇದೆ. ಈಗ ಬಂದ್ಬಿಟ್ಟು ಆ ದೊಡ್ಡದಾಗ ಅವ್ರ ಪರವಾಗಿ ಮಾತಾಡಕ್ಕೆ. ನಿನಗೆ ಬುದ್ಧಿ ಇದ್ದಿದ್ರೆ, ಸರಿ ಯಾವುದು ಅನ್ನೋ ವಿವೇಚನೆ ಇದ್ದಿದ್ರೆ ನಿಮ್ಮಪ್ಪ ಯಾಕೋ ಆ ರೀತಿ ಮಾತಾಡ್ತಿದ್ರು? ಏನ್ ಮಾಡೋದು? ನಿನಗೆ ಪ್ರಪಂಚದ ಎಲ್ಲ ಗೊತ್ತಿದೆ, ಆದ್ರೆ ಲೋಕಜ್ಞಾನ ಮಾತ್ರ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.